ರಾಜ್ಯೋತ್ಸವ ಅನ್ನುವಂಥದ್ದು ಕೇವಲ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತ ಅಲ್ಲ. ನವೆಂಬರ್ ತಿಂಗಳಲ್ಲಿ ಮಾತ್ರ, ಅದರಲ್ಲೂ ನವೆಂಬರ್ 1ನೇ ತಾರೀಕಿಗೆ ಮಾತ್ರ ಕನ್ನಡತನದ ಕುರಿತಾಗಿರುವ 4 ಕಾರ್ಯಕ್ರಮಗಳನ್ನ ಮಾಡಿ ಅಲ್ಲಿಗೆ ನಮ್ಮ ಕನ್ನಡ ಪ್ರೇಮವನ್ನ ಮುಕ್ತಾಯಗೊಳಿಸುವಂಥದ್ದು ಮಾತ್ರ ಅಲ್ಲ, ಕನ್ನಡ ಅನ್ನುವಂಥದ್ದು, ಕನ್ನಡದ ಭಾಷೆ, ಕನ್ನಡದ ಸಂಸ್ಕೃತಿ, ಕನ್ನಡದ ಸುಂದರವಾಗಿರುವಂತಹ ವಿಚಾರಗಳು ಪ್ರತಿ ದಿವಸವೂ ಕೂಡ ನಮ್ಮ ಮನೆ ಮತ್ತು ಮನಸ್ಸುಗಳನ್ನ ತಟ್ಟಬೇಕು ಅನ್ನುವಂತಹ ಭಾವನೆಯನ್ನ ಅವರು ವ್ಯಕ್ತಪಡಿಸಿದರು. ಇಡೀ ಭರತಖಂಡದ ಕುಬೇರ ಕಥೆಗೆ ತನ್ನದೇ ಆಗಿರುವಂತಹ ಜೀವಂತಿಕೆಯ ಇತಿಹಾಸವನ್ನ ತುಂಬಿದಂತಹ ನಾಡು ನಮ್ಮ ಕನ್ನಡ. ಕಲೆಯಲ್ಲಿ, ಸಂಸ್ಕೃತಿಯಲ್ಲಿ, ಸಾಹಿತ್ಯದಲ್ಲಿ, ಕ್ಷಾತ್ರದಲ್ಲಿ, ತೇಜಸ್ಸಿನಲ್ಲಿ, ಓಜಸ್ಸಿನಲ್ಲಿ, ಧರ್ಮದಲ್ಲಿ, ಸಂಸ್ಕೃತಿ, ಪರಂಪರೆಯ ರಕ್ಷಣೆಗಾಗಿ ಎಲ್ಲವನ್ನ ಧಾರೆ ಎರೆದಂತಹ, ನಿರಂತರವಾಗಿ ಧಾರೆ ಎರೆದಂತಹ ಭೂಮಿ ನಮ್ಮ ಭಾರತ. ಅದರಲ್ಲೂ ಆ ಭಾರತಕ್ಕೆ ಶಕ್ತಿಯನ್ನ ತುಂಬಿದಂತಹ ನೆಲ ನಮ್ಮ ಕರ್ನಾಟಕ. ನಾವು ವಿದ್ಯಾರಣ್ಯ ವಿಜಯಂ ಅನ್ನುವಂತಹ ನಾಟಕದ ಪುಟ್ಟ ದೃಶ್ಯಗಳನ್ನ ಏನು ನೋಡಿದ್ವಿ, ಸನಾತನ ಧರ್ಮಕ್ಕೆ ಆಪತ್ತು ಎದುರಾಗಿದ್ದಾಗ ಇಡೀ ಭರತಖಂಡವನ್ನೇ ಬೌದ್ಧಿಕವಾಗಿರುವ ಆಕ್ರಮಣದ ಮೂಲಕ ಆಪೋಷಣ ತಗೊಳ್ಳಬೇಕು ಅಂತ ಯೋಚನೆಗಳು ನಡೆದಿದ್ದಾವಾಗ, ಒಂದು ವೇಳೆ ಶ್ರೀ ಶಂಕರರ ಅವತಾರ ಆಗದೆ ಇರ್ತಾ ಇದ್ದಿದ್ರೆ, ಪಂಚಾಯತನ ಪೂಜಾ ಪದ್ಧತಿಯನ್ನ ಅವರು ಮನೆ ಮತ್ತು ಮನಸ್ಸುಗಳಿಗೆ ತಲುಪಿಸದೇ ಇರ್ತಾ ಇದ್ದಿದ್ರೆ, ದೇಶದ 4 ಮೂಲೆಗಳಲ್ಲಿ ಚತುರಾಮ್ನಾಯ ಪೀಠಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಿದ್ರೆ, ಪ್ರಾಯಶಃ ನಾವ್ ಯಾರು ಕೂಡ ಹಂಪಿ ನಗರದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶವೇ ಇರ್ತಾ ಇರಲಿಲ್ಲ. ಅದರ ತರುವಾಯ ಇಡೀ ದೇಶವನ್ನ ವಿದೇಶಿ ಶಕ್ತಿಗಳು ಆಳ್ವಿಕೆ ಮಾಡಿ ಮ್ಲೇಚ್ಛರ ಉಪಟಳ ಜಾಸ್ತಿ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಅದೇ ಶೃಂಗೇರಿ ಪೀಠದಿಂದಲೇ ಪ್ರೇರಣೆಯನ್ನ ಪಡೆದುಕೊಂಡಂತಹ ವಿದ್ಯಾರಣ್ಯರು ಭರತಖಂಡಕ್ಕೆ ಮತ್ತು ಇಡೀ ಜಗತ್ತಿಗೆ ಆದರ್ಶಪ್ರಾಯವಾಗಿರುವಂತಹ ವಿಜಯನಗರದ ಸಾಮ್ರಾಜ್ಯದ ಸ್ಥಾಪನೆಯನ್ನ ಮಾಡಿರುವಂತಹ ಕಥೆ ನಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಯಾವ ನೆಲದಲ್ಲಿ ನೂರಾರು ನದಿಗಳು ಹರಿತಾ ಇದೆಯೋ, ಯಾವ ನೆಲದಲ್ಲಿ ಸಾವಿರಾರು ತೀರ್ಥಕ್ಷೇತ್ರಗಳಿದೆಯೋ, ಯಾವ ನೆಲದಲ್ಲಿ ಯಶೋವಂತ ಕೀರ್ತಿವಂತ ರಾಜ ಮಹಾರಾಜರುಗಳ ಆಳಿದರೋ, ಯಾವ ನೆಲದ ಮೂಲಕ ಅಪ್ಪಕ್ಕ, ಚೆನ್ನಮ್ಮ, ಹೊನ್ನಮ್ಮನಂತಹ ವೀರಾಗ್ರಣಿಗಳು ಭರತಖಂಡಕ್ಕೆ ಕೀರ್ತಿಯನ್ನ, ಸಾಮರ್ಥ್ಯವನ್ನ ತುಂಬಿಕೊಡುವಂತಹ ಕಾರ್ಯವನ್ನ ಮಾಡಿದರೋ, ಆ ಕನ್ನಡ ನೆಲದಲ್ಲಿ ನಾವುಗಳೆಲ್ಲರೂ ಕೂಡ ಇದ್ದೇವೆ ಅನ್ನುವಂಥದ್ದೇ ಅದಕ್ಕಿಂತ ದೊಡ್ಡದಾಗಿರುವಂತಹ ಭಾಗ್ಯ ಪ್ರಾಯಶಃ ನಮ್ಮ ಬದುಕಿನಲ್ಲಿ ಬೇರೊಂದು ಇರ್ಲಿಕ್ಕಿಲ್ಲ.